ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ಮಳೆಗೆ ಹೇಮಾವತಿ ನದಿ ಅಬ್ಬರಿಸ್ತಾ ಇದೆ. ನದಿ ತಟದ ಹೊಳೆಮಲ್ಲೇಶ್ವರ ದೇಗುಲ ಈಗ ಮುಳುಗೋ ಭೀತಿಯಲ್ಲಿದೆ. ಹೇಮಾವತಿ ಆರ್ಭಟಕ್ಕೆ ದೇಗುಲದ ಮೆಟ್ಟಿಲುಗಳು ಈಗಾಗಲೇ ಜಲಾವೃತವಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಹೇಮಾವತಿ ನದಿ. ಹೇಮಾವತಿ ಜಲಾಶಯಕ್ಕೆ ಈಗ 25,862 ಕ್ಯೂಸೆಕ್ನಷ್ಟು ಒಳಹರಿವು ಜಾಸ್ತಿ ಆಗ್ತಾ ಇದೆ. ಹೇಮಾವತಿ ಜಲಾಶಯದಲ್ಲಿ 2,909 ಅಡಿ ನೀರು ಸಂಗ್ರಹವಾಗಿದೆ. 2 ವರ್ಷಗಳ ಬಳಿಕ ಉಕ್ಕಿ ಹರಿತಾ ಇದೆ ಹೇಮಾವತಿ ನದಿ. ಹೊಳೆಮಲ್ಲೇಶ್ವರ ದೇಗುಲದ ಬಳಿಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿಯನ್ನು ನೀಡಿದರೆ, ಬನ್ನಿ ನೋಡಿ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ 3-4 ದಿನಗಳಿಂದ ಅಬ್ಬರಿಸಿರ್ತಕ್ಕಂಥ ಮಳೆ ಇವತ್ತು ಕೂಡ ಮುಂದುವರೆದಿದೆ. ಇವತ್ತಿನಿಂದ ಇನ್ನು 2 ದಿನಗಳ ಕಾಲ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜೇವನದಿ ಹೇಮಾವತಿ ಉಕ್ಕಿ ಹರಿತಾ ಇದೆ. ನಾವೀಗ ಸಕಲೇಶಪುರದ ಪಟ್ಟಣದಲ್ಲಿ ಹಾದು ಹೋಗ್ತಕ್ಕಂಥ ಹೇಮಾವತಿ ನದಿಯ ಬಳಿ ನಾವಿದ್ದೇವೆ. ನಾವು ನೋಡ್ಬೋದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೇಮಾವತಿ ನದಿಯ ನೀರು ಹರಿದು ಹೇಮಾವತಿ ಜಲಾಶಯಕ್ಕೆ ಹೋಗ್ತಿದೆ ಅಂತೇಳಿ. 2 ವರ್ಷಗಳ ಬಳಿಕ, ಅಂದರೆ ಕಳೆದ ವರ್ಷ 4-5 ದಿನ ಮಳೆ ಆದರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೇಮಾವತಿ ನದಿ ತುಂಬಿ ಹರಿದಿರಲಿಲ್ಲ. ಈ ವರ್ಷ ಹೇಮಾವತಿ ನದಿ ಉಕ್ಕಿ ಹರಿತಾ ಇದ್ದಾಳೆ. 2 ವರ್ಷಗಳ ಹಿಂದೆ ಹೇಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿತ್ತು ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಮಳೆ ಆಗಿದೆ. ನಾವು ನೋಡ್ತಾ ಇದ್ದೀವಿ ಈ ಹೊಳೆನರಸೀಪುರ ಪಟ್ಟಣದಲ್ಲಿರ್ತಕ್ಕಂಥ ಹೊಳೆಮಲ್ಲೇಶ್ವರ ದೇಗುಲದ ಮೆಟ್ಟಿಲವರೆಗೂ ಕೂಡ ಹೇಮಾವತಿ ನದಿಯ ನೀರು ಉಕ್ಕಿ ಹರಿದಿದೆ. ಏನು ಹೊಳೆಮಲ್ಲೇಶ್ವರ ದೇಗುಲದ 4-5 ಮೆಟ್ಟಿಲು ಕೂಡ ಈ ಒಂದು ನದಿಯ ನೀರಿನಲ್ಲಿ ಜಲಾವೃತ ಆಗಿದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತದೆ. ಕೇವಲ ಸಕಲೇಶಪುರ ಅಷ್ಟೇ ಅಲ್ಲ, ಈ ಹೇಮಾವತಿ ನದಿ ಉಕ್ಕಿ ಹರಿಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ನೀರು ಏನು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಭಾಗದಲ್ಲಿ ಮಳೆಯಾದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನದಿಗೆ ಬರ್ತದೆ. ಇವತ್ತು ಬೆಳಗ್ಗೆ ಹೇಮಾವತಿ ಜಲಾಶಯಕ್ಕೆ 25,862 ಕ್ಯೂಸೆಕ್ಸ್ ನೀರು ದೊಡ್ಡ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ. ಒಟ್ಟು 2,922 ಅಡಿ ಸಾಮರ್ಥ್ಯದ ಜಲಾಶಯದಲ್ಲಿ ಇವತ್ತಿನವರೆಗೆ 2,909 ಅಡಿಗಳು, ಅಂದರೆ ಒಟ್ಟು 37 TMC ಕೆಪಾಸಿಟಿ ಇರತಕ್ಕಂಥ ಜಲಾಶಯದಲ್ಲಿ ಈಗಾಗಲೇ 26 TMC ಅಷ್ಟು ನೀರು ಸಂಗ್ರಹ ಆಗಿದೆ. ಕಳೆದ ವರ್ಷ ಇದೇ ದಿನಕ್ಕೆ ನೋಡಿದ್ರೆ ಕೇವಲ 16 TMC ನೀರಿತ್ತು. ಅಂದರೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಕೂಡ 10 TMC ಅಷ್ಟು ಹೆಚ್ಚು ನೀರಿನ ಸಂಗ್ರಹ ಜಲಾಶಯಕ್ಕೆ ಆಗಿದೆ. ಸೊ ಹಾಗೆಯೇ ಇನ್ನೂ ಕೂಡ ಮಳೆ ಮುಂದುವರಿತಾ ಇದೆ. ಇದೇ ರೀತಿಯಲ್ಲಿ 2-3 ದಿನಗಳ ಕಾಲ ಮಳೆ ಮುಂದುವರೆದ್ರೆ ಖಂಡಿತವಾಗ್ಲೂ ಕೂಡ ಹೇಮಾವತಿ ಜಲಾಶಯ ಈ ಬಾರಿ ಭರ್ತಿ ಆಗ್ತಕ್ಕಂಥ ಎಲ್ಲ ಸೂಚನೆಗಳು ಸಿಗ್ತಾ ಇದೆ. ಈಗಂತೂ ನಾವು ನೋಡ್ತಾ ಇದ್ದೀವಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ ಹೇಮಾವತಿ ಜಲಾಶಯಕ್ಕೆ ಅಂತೇಳಿ. ಮಳೆ ಇವತ್ತು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ. ಹಾಗಾಗಿನೇ ಮತ್ತಷ್ಟು ಹೆಚ್ಚಿನ ನದಿಯಲ್ಲಿ ನೀರು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಸೊ ಈ ವರ್ಷ ಏನು ಹೊಳೆಮಲ್ಲೇಶ್ವರ ದೇಗುಲದವರೆಗೂ ಕೂಡ ನೀರು ಬಂದಿದೆ, ಅಲ್ಲಿನ ಮೆಟ್ಲವರೆಗೂ ಕೂಡ ನೀರು ಕವರ್ ಆಗಿದೆ. ಸೊ ಈಗಲೂ ಕೂಡ ಸಕಲೇಶಪುರ, ಆಲೂರು, ಬೇಲೂರು ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಸೊ ಮಳೆ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿ ತೊರೆಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದ್ದಾವೆ. ಹಾಗಾಗಿನೇ ಕಳೆದ ವರ್ಷ ಬರದ ಬೇಗೆಯಿಂದ ಕಂಗೆಟ್ಟಿದ ಜನರಿಗೆ ಒಂದು ಕಡೆ ಖುಷಿ ಇದ್ರೆ, ಮತ್ತೊಂದು ಕಡೆ ಮಳೆಯಿಂದಾಗಿ ಸಾಕಷ್ಟು ಅವಘಡಗಳಾಗ್ತಿರ್ತಕ್ಕಂಥದ್ದು ಜನರಿಗೆ ಕೂಡ ಆತಂಕವನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.